ಗದಗ ಜಿಲ್ಲೆ ನರಗುಂದದಲ್ಲಿ 5 ತಿಂಗಳ ಬಾಣಂತಿ ಸಾವಾಗಿದ್ದು ನೇಣು ಬಿಗಿದ ಸ್ಥಿತಿಯಲ್ಲಿ ಬಾಣಂತಿ ಪವಿತ್ರ 25 ಎನ್ನುವ ಬಾಣಂತಿಯ ಶವ ಪತ್ತೆಯಾಗಿದೆ. ಬಾಣಂತಿಯನ್ನು ಕೊಲೆ ಮಾಡಿ ನೇಣು ಹಾಕಿದ್ದಾರೆ ಎಂದು ಆರೋಪ ಕೇಳಿ ಬರುತ್ತಿದೆ. ಯೋಧ ಹಾಗೂ ಕುಟುಂಬದ ಸದಸ್ಯರ ವಿರುದ್ಧ ಈ ಒಂದು ಗಂಭೀರವಾದ ಆರೋಪ ಕೇಳಿ ಬಂದಿದ್ದು, ಗಂಡನ ಮನೆಗೆ ಬಂದ 3 ದಿನದಲ್ಲಿ ಪವಿತ್ರ ಕೊಲೆಯಾಗಿದೆ. ಪತಿ ಹರೀಶ್ ಕಲಕೋಟಿಕರ್ ಹಾಗೂ ಮಾವ ಮೂಕಪ್ಪ, ಅತ್ತೆ ಸೋಮವ್ವ ವಿರುದ್ಧ ಮೃತಳ ಕುಟುಂಬಸ್ಥರು ಈ ವರದಕ್ಷಿಣೆ ಕಿರುಕುಳ ಆರೋಪ ಮಾಡಿದ್ದು, ಇಪ್ಪತ್ತೈದರಂದು ಬೆಳಗ್ಗೆ 4 ಗಂಟೆಗೆ ನರಗುಂದ ಪೊಲೀಸ್ ಠಾಣೆಯಲ್ಲಿ ಒಂದು ಕೊಲೆ ಪ್ರಕರಣ ದಾಖಲಾಗಿದೆ. ಇದರ ಫಿರ್ಯಾದಿದಾರರು ನಾಗರಾಜ್, ತಂದೆ ದುರ್ಗಪ್ಪ ಕುಟುಂಬಾಗಿ, ಸಾಕಿನ್ ಧಾರವಾಡ ಇವರು ಒಂದು ದೂರನ್ನು ನೀಡಿದ್ದಾರೆ. ಈ ದೂರಿನ ಸಾರಾಂಶ ಏನೆಂದರೆ, ತನ್ನ ಫಿರ್ಯಾದಿದಾರ ಸಹೋದರಿ ಪವಿತ್ರ, ಗಂಡ ಹರೀಶ್ ಕಲ್ಕುಟ್ಟರ್ ಸುಮಾರು 22 ವರ್ಷ, ಹಿಂದೂ ಹಗೇದಕಟ್ಟಿ ಓಣಿ ಸೌದತ್ತಿ ರಸ್ತೆ ನರಗುಂದ, ಇಲ್ಲಿ ಇವರನ್ನು ಸುಮಾರು 2 ವರ್ಷಗಳ ಹಿಂದೆ ಮದುವೆ ಮಾಡಿಕೊಟ್ಟಿದ್ದಾರೆ. ಸೊ ಮದುವೆ ಮಾಡಿಕೊಟ್ಟ ಆದಮೇಲೆ ಈ ಪ್ರಕರಣದ ಆರೋಪಿತ ಸೋಮವ್ವ ಮೂಕಪ್ಪ ಕಲ್ಕುಟ್ಟರ್, ಮುಕಪ್ಪ ಶಿವಪ್ಪ ಕಲ್ಕುಟ್ಟರ್ ಮತ್ತು ಹರೀಶ್ ಮುಕಪ್ಪ ಕಲ್ಕುಟ್ಟರ್ ಇವರು ವರದಕ್ಷಿಣೆ ಸಲುವಾಗಿ ತಮ್ಮ ಸಹೋದರಿಗೆ ಕಿರುಕುಳ ಮಾಡ್ತಾಯಿದ್ರು ಮತ್ತು ಹಿಂಸೆ ಕೊಡ್ತಾಯಿದ್ರು ಅಂಥೇಳಿ ದೂರನ್ನು ಕೊಟ್ಟಿದ್ದಾರೆ. ಮತ್ತು ಈ ಎಲ್ಲ ಹಿನ್ನೆಲೆಯಲ್ಲಿ ಅವರು ನಿನ್ನೆ ದಿವಸ ಈ ಪ್ರಕರಣದ ಆರೋಪಿ 1 ಮತ್ತು 2ನೇದವರು ಈ ಪ್ರಕರಣದ ಮೃತ ಶ್ರೀಮತಿ ಪವಿತ್ರ ಇವರಿಗೆ ನೇಣು ಹಾಕಿ ಸಾಯಿಸಿದ್ದಾರೆ, ಕೊಲೆ ಮಾಡಿದ್ದಾರೆ ಅಂತ ದೂರನ್ನು ಕೊಟ್ಟಿದ್ದಾರೆ. ಈ ದೂರಿನನ್ವಯ ನರಗುಂದ ಪೊಲೀಸ್ ಠಾಣೆ ಅಪರಾಧ ಕ್ರಮಾಂಕ 42/2025 ಪ್ರಕರಣ ದಾಖಲಾಗಿದೆ ಮತ್ತು ಮುಂದಿನ ತನಿಖೆಯನ್ನು ನಡೆಸಲಾಗ್ತಾ ಇದೆ. ಘಟನೆ ಕುರಿತು ನರಗುಂದ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ.